ಮೆಟ್ರೋ ನೇಮಕಾತಿ ಅರ್ಜಿಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಅಂತ ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಎಂಆರ್ಸಿಎಲ್ ಕಚೇರಿಗೆ ನುಗ್ಗೋದಕ್ಕೆ ಯತ್ನಿಸಿದ್ರು ಪ್ರತಿಭಟನಾಕಾರರು. ಶಾಂತಿನಗರ ಕಚೇರಿಯ ಮುಂಭಾಗ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಎಂಆರ್ಸಿಎಲ್ ಎಂಡಿ ಮುಂದೆಯೇ ಹೋರಾಟಗಾರರಿಂದ ಆಕ್ರೋಶ. ಮೆಟ್ರೋ ಹುದ್ದೆಗೆ ಮೂಲ ನಿಯಮ ತೆಗೆದುಹಾಕಿ ಅಂತ ಆಗ್ರಹಿಸಿದ್ದಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನೇ ನೇಮಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಮೆಟ್ರೋ ನೇಮಕಾತಿ ಅರ್ಜಿಯಲ್ಲಿ ಹೀಗಂತ ಕನ್ನಡ ಪರ ಹೋರಾಟಗಾರರಿಂದ ಆಕ್ರೋಶ. ದೃಶ್ಯಗಳು ನೋಡ್ತಾ ಇದ್ದೀವಿ. ಬಿಎಂಆರ್ಸಿಎಲ್ ಕಚೇರಿ ನುಗ್ಗೋದಕ್ಕೆ ಯತ್ನಿಸ್ತಾರೆ. ಎಂಡಿ ಮುಂದೆ ಪ್ರತಿಭಟಿಸ್ತಾರೆ. ಪ್ರತಿ ಹುದ್ದೆಗೂ ಕನ್ನಡಿಗರನ್ನ ನೇಮಿಸಿ ಅಂತ ಒತ್ತಾಯಿಸಿದ್ದಾರೆ. ಸಂಬಳ ಕೊಡ್ತಾರೆ ಕನ್ನಡಿಗರು. ನಾವು ಅರ್ಥ ಆಯ್ತಾ? ಕನ್ನಡ ಉದ್ಯೋಗ ಕೊಡಿ. 3 ವರ್ಷ ಆಯ್ತು ಮೆಟ್ರೋ ಆಗಿ. ಪರಭಾಷೆಗೆ ನೀವು ಮಣಿ ಹಾಸ್ತಾರೆ ಅಂದ್ಬಿಟ್ರೆ ಹೇಗೆ ಅರ್ಥ ಏನದು? ಕನ್ನಡ ಉದ್ಯೋಗ ಕೊಡಿ. ಇದು ಕರ್ನಾಟಕ ಇದು ತಂದಿದಾರ ಏನು ಈ ತರ ಬೇರೆ ಭಾಷಿಕರನ್ನ ತಂದು ಇಲ್ಲಿಗೆ ನೀವು ಫಸ್ಟ್ ಆಫ್ ಆಲ್ ಸರ್ ಕರ್ನಾಟಕದಲ್ಲಿ ಉದ್ಯೋಗ ಕೊಡಬೇಕು ಅಂದ್ರೆ ಒಂದೇ ನಿಯಮ ಸರ್, ಕನ್ನಡ ಗೊತ್ತಿರಬೇಕು ಅಥವಾ ಕನ್ನಡಿಗ ಆಗಿರಬೇಕು, ಕರ್ನಾಟಕದಲ್ಲಿ ಹುಟ್ಟಿರ್ಬೇಕು. ಇದು ಬಿಟ್ಟು ನಿಯಮ ನೀವು 3 ವರ್ಷಕ್ಕೋಸ್ಕರ ನೀವು ಅನುಭವ ಪಡೆದಿರಬೇಕು ಅಂತಂದ್ರೆ ಸರ್ ಆಲ್ರೆಡಿ ಕೆಲಸ ಮಾಡ್ತಾ ಇದಾರಲ್ಲ ಈಗ ಮೆಟ್ರೋ ಅಧಿಕಾರಿಗಳು ಆಲ್ರೆಡಿ ಲೋಕೋ ಪೈಲಟ್